ಸರ್ 140ಕ್ಕೂ ಹೆಚ್ಚು ಸಿನಿಮಾಗಳನ್ನು ಮಾಡಿದ್ರು ಕೂಡ ಕರಾವಳಿ ಅವಕಾಶ ಬಂದಾಗ ಯಾವ ಸಂಭಾವನೆಯನ್ನು ನೀವು ನಿರೀಕ್ಷೆ ಮಾಡದೆ ಅಥವಾ ನಾನು ಇಷ್ಟು ದೊಡ್ಡ ಸ್ಥಾನದಲ್ಲಿ ಇದ್ದವನು ಅಥವಾ ನಾನು ಇಷ್ಟು ಹಣದಲ್ಲಿ ಒಡೆಯನಾಗಿದ್ದವನು ಇದೆಲ್ಲವನ್ನು ಯಾವುದನ್ನು ಲೆಕ್ಕಿಸದೆ ತುಂಬ ಸರಳವಾಗಿ ಇದು ನನ್ನ ಸಿನಿಮಾ ಅಂತ ಒಪ್ಕೊಳ್ಬೇಕು ಅಂತ ನಿಮ್ಗೆ ಯಾಕೆ ಅನಿಸ್ತು? ಸ್ಟೋರಿ ಓಕೆ, ಸ್ಟೋರಿ ಅದ್ಭುತವಾಗಿತ್ತು. ಈ ಹುಡುಗರುಗಳಲ್ಲಿದ್ದಂಥ ಸಿನಿಮೋತ್ಸಾಹ, ಅವರ ಕಣ್ಣಲ್ಲಿದ್ದಂಥ ಒಂದು ಹೊಳಪು, ಆ ಒಂದು ಏನಾದರೂ ಒಂದು ಮಾಡಬೇಕು ಅನ್ನೋ ಒಂದು ಬರ್ನಿಂಗ್ ಡಿಸೈರ್ ಇತ್ತು ಇಡೀ ಟೀಮ್ಗೆ, ಇನ್ಕ್ಲೂಡಿಂಗ್ ಗುರುದತ್ ಗಾಣಿಗ. ಅವರು ಈ ಕಥೆಯನ್ನು ತಲೆಯಲ್ಲಿಟ್ಕೊಂಡು ಒಂದು ತಂಡವನ್ನು ಕಟ್ಟಿ ಇದಕ್ಕೋಸ್ಕರ ಪ್ರಿಪೇರ್ ಮಾಡಿ ಒಂದು ಮಾಡಲೇಬೇಕು, ಇದು ನಮ್ಮ ಕರಾವಳಿಗನಾಗಿ ಕರಾವಳಿಯನ್ನು ಜನರಿಗೆ ತೋರಿಸ್ಬೇಕು ಅನ್ನೋ ಒಂದು ಎಮೋಷನ್ ಅವರಲ್ಲಿತ್ತು. ಈಗ ನಾವು ಏನು ಪ್ರೊಡಕ್ಷನ್ ಮಾಡಬೇಕು ಅಂತೇನಿಲ್ಲ, ನಾವು ದುಡ್ಡು ಖರ್ಚು ಮಾಡಬೇಕು ಅಂತ ನನ್ನ ಸಮಯವನ್ನು ಈ ಟೀಮ್ ಜೊತೆ ನಾನು ಕಳೆದ್ರೆ ಒಂದ ಸಿನಿಮಾದಿಂದ ನನಗೆ ಹೆಲ್ಪ್ ಆಗಬೇಕು. ನಾನು ಕರಾವಳಿ ಮಾಡಿದ್ರಿಂದ ನಾನು ಎಲ್ಲ ಸಾಲ ತೀರ್ಬಿಟ್ಟು ನಾನು ನೆಮ್ಮದಿಯಾಗಿರ್ಬೇಕು. ಇಲ್ಲದಿದ್ದರೆ ನಾನು ಮಾಡೋದ್ರಿಂದ ಕರಾವಳಿಗೆ ಸಿನಿಮಾಗೆ ತುಂಬ ಒಳ್ಳೇದಾಗಬೇಕು, ಎರಡರಲ್ಲೊಂದು ಆಗಲೇಬೇಕು. ನಾನು ಕರಾವಳಿಗೋಸ್ಕರ ನನ್ನನ್ನು ಡೆಡಿಕೇಟ್ ಮಾಡಿಬಿಟ್ಟೆ. ಇಷ್ಟು ವರ್ಷ ಇದ್ದಂಥ ರಿದಮನ್ನು ಚೇಂಜ್ ಮಾಡಿಕೊಂಡೆ. ಒಂದು 50 ಸ್ಟೆಪ್ 60 ಸ್ಟೆಪ್ ಇಳ್ಕೊಂಡು ಕೆಳಗೆ ಬಂದು ಡೌನ್ ಟು ಅರ್ತ್ ಆಗಿ ಕೂತ್ಕೊಂಡೆ, ಮಹಾಬಲನಾಗ್ಬಿಟ್ಟೆ. ಆ ನನ್ನ ಒಂದು ಪ್ರಾಮಾಣಿಕವಾದಂಥ, ನಿಜ ಅಂದರೆ ಯಾವ ಡ್ರಾಮಾ ಅಲ್ಲದೆ ಪ್ರಾಮಾಣಿಕವಾಗಿರುವಂಥ ಒಂದು ಪ್ರಯತ್ನ, ಆ ಡೆಡಿಕೇಶನ್ ಇವತ್ತು ಮಹಾಬಲನ ಯಶಸ್ಸು, ನಮ್ಮ ಕರಾವಳಿಯ ಗೆಲುವು, ಈಗ ಸಿಕ್ಕುವಂಥ ಜನಮನ್ನಣೆ. ಅದಕ್ಕೆ ನನಗೆ ಕಲಾದೇವಿ, ಕಲಾ ಸರಸ್ವತಿ ಕೊಟ್ಟಂಥ ಒಂದು ವರ ಮತ್ತು ಮಹಾಬಲನ ಪಾತ್ರ. ಬಹಳ ಚಾಲೆಂಜಸ್ ಇತ್ತು ಅಂತ, ಈ ಕಡೆ ಆರೋಗ್ಯ ಕೈ ಕೊಡ್ತಾ ಇತ್ತು, ಅಲ್ಲಿ ಆದ್ರೂ ಇಲ್ಲ ನಾನು ಮಾಡ್ತೀನಿ ಈ ಪಾತ್ರನ ಅಂತ ಹೇಳಿ ಮಾಡ್ತಾ ಇದ್ರಿ. ಒಂಥರ ಮಿಡಲಲ್ಲಿ ಸಿಕ್ಕಾಕೊಂಡಿದ್ರು, ಆ ಕಡೆಗೂ ಅಲ್ಲ ಈ ಕಡೆಗೂ ಅಲ್ಲ ಅನ್ನೋ ಥರ. ಕರಾವಳಿ ಅಂದರೆ ತುಂಬ ಎಫರ್ಟ್ ಹಾಕಿದ್ದೀರಾ, ತುಂಬ ಚಾಲೆಂಜಸ್ ಇತ್ತು ನಿಮಗೆ. ಇಲ್ಲ ನಾನು ಮಾಡ್ತೀನಿ, ನಾನು ಮಾಡೇ ಮಾಡ್ತೀನಿ. ಒಂದು ಕಡೆ ಜ್ವರ, ಒಂದು ಕಡೆ ಮಾಡಬೇಕು, ಕೆಲಸ ಮಾಡಬೇಕು. ಆ ಕ್ಷಣ ಹೆಂಗಿತ್ತು ಅಂತ ಹೇಳಿ. ಈ ಪ್ರವಾಹದಲ್ಲಿ ಕೊಚ್ಚಿ ಹೋಗ್ತಾ ಇರ್ತಾನೆ ಒಬ್ಬ, ಕೊಚ್ಚಿ ಹೋಗ್ತಾ ಇದ್ದಾನೆ. ಆಯಿತು ನನಗಿಲ್ಲ ಮುಗೀತು ಬಿಡಿ, ಎಲ್ಲಾದರೂ ಹೋಗ್ತೀರಿ, ಹೋಗಿ ಸತ್ತೋಗ್ತೀರಿ ಅಂತ ಗೊತ್ತಿರುತ್ತೆ. ಅವ್ರಿಗೆ ಹುಲ್ಕಡ್ಡಿ ಸಿಕ್ಕಿದ್ರೇ ದೊಡ್ಡ ವಿಷಯ. ಅಂಥದ್ರಲ್ಲಿ ಕರಾವಳಿ ಅಂತ ಅದ್ಭುತ ಸ್ಕ್ರಿಪ್ಟ್ ಅದು ಬರದ ದಿಂಬಿ ನನಗೆ ಸಿಕ್ಕುತ್ತೆ. ಅಂತ ಹಬ್ಬಿಗೆ ಇಟ್ಕೊಂಡ್ಬಿಟ್ಟೆ ನಾನು ಅಷ್ಟೇ. ನಾನು ಅಲ್ಲಿ ಜ್ವರ, ಚಳಿ, ನೋವು, ಸಂಕಟ, ಅವಮಾನ ಏನೂ ನನಗೆ ಲೆಕ್ಕಕ್ಕೆ ಬರಲೇ ಇಲ್ಲ. ಈ ದಿಂಬಿನ ಬಿಡಬಾರ್ದು ನಾನು. ಲಾಸ್ಟ್ ಆಪ್ಷನ್ ಇದು. ನಟನಾಗಿ ನಿಂತ್ಕೊಳ್ಳಿಕ್ಕೆ ಇದಕ್ಕಿಂತ ದೊಡ್ಡ ಆಪ್ಷನ್ ಇನ್ನೊಂದು ಇಲ್ಲ. ನನಗೆ ಮನಸ್ಸಲ್ಲಿ ಇದ್ದ ಕಾರಣ ನಾನು ಯಾವುದನ್ನು ಲೆಕ್ಕಿಸಲಿಲ್ಲ, ಅದನ್ನು ಯಾವುದನ್ನು ಕೂಡ ಲೆಕ್ಕಿಸಲೇ ಇಲ್ಲ. ನಾನು ಮಾಡ್ತಾ ಹೋದೆ. ಸರ್, ಕೊಟ್ಟ ಕೈ ಯಾವುದೋ ಒಂದು ಮದುವೆ ಆಗ್ತಿದೆ ಅಥವಾ ಇನ್ನೊಂದು ಯಾರೋ ಶಿಕ್ಷಣ ಆಗಿರ್ಬೋದು, ಯಾರೋ ಒಬ್ರು ಬಡವರು ಅಂದಾಗ ಎತ್ತಿ ಕೊಟ್ಟ ಕೈ ಜೋಬಿಂದ ಹಣವನ್ನು. ಸೊ ಮುಟ್ಟು ನೋಡುವಾಗ ಹಣ ಇಲ್ಲ, ಆವಾಗ ಆಗಿದ್ದು ನೋವು ಅದು ಒಂದು ಎಕ್ಸ್ಪ್ರೆಸ್ ಮಾಡೋಕ್ಕೆ ಆಗದಿರುವಂಥ ಒಂದು ಫೀಲ್. ಅದು ಕೊಡ್ತಾ ಇದ್ದವರು ಈಗ ಕೈ ಬೇಡುವಾಗ ಆಗುವಂಥ ನೋವಿದೆಯಲ್ಲ. ಆಮೇಲೆ ಕೊಟ್ಟವರಿಗೆ ವಾಪಸ್ ಕೊಡದೆ ನಾವು ಫೋನ್ ಎತ್ತಿದ್ದೆ, ಇನ್ನೊಂದು ಎತ್ತಿದ್ದೆ, ಅಥವಾ ನಾವು ಸುಳ್ಳುಗಳು ಹೇಳ್ಕೊಂಡು ಹೋಗೋದಿದೆಯಲ್ಲ, ಒಂಥರ ಅದಕ್ಕಿಂತ ಲೈಫೇ ಬೇಡ ಅನಿಸುವಂಥ ಸಂದರ್ಭ ಅದನ್ನು. ಹಾಗಾಗಿ ನನಗೆ ಈಗ ಸೋತವನಿಗೆ ಯಾರು ಕೂಡ ಹತ್ರಕ್ಕೆ ಬರಲ್ಲ. ಹೆಣಕ್ಕೆ ಯಾರು ಟ್ರೀಟ್ಮೆಂಟ್ ಕೊಡ್ತಾರ? ಹೆಣದ ಮೇಲೆ ಯಾರು ದುಡ್ಡು ಹಾಕ್ತಾರೆ? ಸತ್ತೋಯ್ತು. ಕೆಲವು ವ್ಯಕ್ತಿಗಳಿದ್ದಾರೆ, ಎದ್ದೇಳ್ತಾನೆ ಗುರು, ಅವನು ಏನೋ ಬ್ಯಾಡ್ ಟೈಮ್ ಇದೆ ಅಂತ ಹೇಳ್ಬಿಟ್ಟು ಕಾಲೆಳೆ ಇದೆ, ಕಣ್ಣೊರೆಸಿದಂಥವ್ರು ಸುಮಾರು ಜನ ಇದ್ದಾರೆ. ನಾನು ಆಗ ಹೇಳಿದಂಥ ಕೆಲವು ಹೆಸರುಗಳು. ಅವರ ಸ್ಫೂರ್ತಿಯಾಗಿ ಇಟ್ಕೊಂಡು ಅವರ ನನ್ನ ಮೇಲೆ ವಿಶ್ವಾಸ ಇಡ್ಕಾದ್ರೂ ನಾನು ಏನಾದ್ರು ಸಾಧನೆ ಮಾಡಬೇಕು ಅನ್ನೋದು ನನಗೆ ಗೊತ್ತಿದೆ. ನಾನೇನು ನನಗೇನು 80 ವಯಸ್ಸಾಗಲಿಲ್ಲ, ನನಗೆ ಜಸ್ಟ್ ಐ ಆಮ್ 48 years old. ವಯಸ್ಸಲ್ಲಿ 48 ಇದ್ದರೂ ಕೂಡ ನನಗೆ ಸಿನಿಮಾ ಉತ್ಸಾಹ ಇನ್ನೂ 18 ವರ್ಷದ ಹುಡುಗನಿಗೆ ಎಷ್ಟಿದೆ ಅಷ್ಟಿದೆ. ನನಗೆ ಮಿನಿಮೋರ್ ಟು ಗೋ. ದೊಡ್ಡ ದೊಡ್ಡ ಜವಾಬ್ದಾರಿಗಳಿಂದ ಆಚೆ ಬಂದಿದ್ದೀನಿ, ದೊಡ್ಡ ದೊಡ್ಡ ಸಂಕಟಗಳಿಂದ ಆಚೆ ಬಂದಿದ್ದೀನಿ. ದೇವರು ನನಗೆ ಸೋಲು, ಗೆಲುವು, ಸೋಲು, ನೋವು, ನಲಿವು ಎಲ್ಲ ಕೊಟ್ಟಿದ್ದಾರೆ. ಇಟ್ ಮೇಡ್ ಮಿ ವೆರಿ ಸ್ಟ್ರಾಂಗ್. ಇನ್ನೂ ನನಗೆ ಸಮಸ್ಯೆಗಳು ಬಂದರೆ ನನಗೆ ಎದುರಿಸೋ ಭಯ ಇಲ್ಲ. ನನಗೆ ಸೋಲೋದು ಹೇಗೆ ಅಂತ ಕಲ್ತ್ಬಿಟ್ಟಿದ್ದೀನಿ. ನನಗೆ ಗೆಲ್ಲೋದು ಭಾಳ ಸುಲಭ ಅನ್ನೋದು ನನಗೆ ಗೊತ್ತಿದೆ.